ನಮಸ್ಕಾರ. ನನಗೆ ದಾರಿ ಇಲ್ದಿರ ತುಂಬ ಕಡೆ ಓಡಾಡ್ತಾ ಇದ್ದೆ. ತಹಸೀಲ್ದಾರ್ ಆಫೀಸ್ಕ, ಅನೇಕ ಚಂದಾಪುರ, ಪುರಸಬೇಕ, ಪ್ರತಿಯೊಂದು ಕಡೆ ನಂಬರ್ಸು ಯಾರು ಎಲೆಕ್ಷನ್ ಗೆಲ್ತಾರೋ ಅವ್ರ ಹತ್ರ ಎಲ್ಲನೂ ಕೇಳಿದ್ದೀನಿ. ಕೇಳ್ತವಾಗ ನನಗೆ ನ್ಯಾಯ ಸಿಗಲಿಲ್ಲ. ನಾನು ತುಂಬ ಕಡೆ ಎಷ್ಟೆಷ್ಟೋ ಕೇಳ್ಕೊಂಡು ಇವಾಗಂತೂ ಇದು ಅತ್ತಿಬಳ್ಳಿ ಅವ್ರ ಹೆಸರು ಉಪ ತಹಸೀಲ್ದಾರ್ ಬಂದುಬಿಟ್ಟು ನವೀನ್ ಕುಮಾರ್ ಸಾರ್ ಬಂದುಬಿಟ್ಟು ನನಗೆ ದಾರಿ ಅಂದ್ಬಿಟ್ಟು ಒಂದು ತುಂಬ ಚೆನ್ನಾಗಿ ಒಳ್ಳೆ ದಾರಿ ಅಂದ್ಬಿಟ್ಟು ಬಂದು ನಿಂತ್ಕೊಂಡು ದಾರಿ ಮಾಡಿಕೊಟ್ಟಿದ್ದಾರೆ. ಅದರಿಂದ ತುಂಬ ಅವ್ರಿಗೆ ಕೋಟಿ ಪುಣ್ಯ ಅವ್ರಿಗೆ. ನಾನು ಸುಮಾರು 21 ಒಂದು 5-6 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಆದರೆ ಯಾರು ಏನೂ ಗೊತ್ತಿಲ್ಲ ನನಗೆ. ಇವಾಗ ಅದು ಕೊಟ್ಟು ಬರ್ತಾ ಇದೆ. ಬಂದು ಅಧಿಕಾರಿಗೆ ಎಲೆಕ್ಷನ್ ಗೆದ್ದವರೆಲ್ಲ ನಾನು ಮಾಡ್ಕೊಡ್ತೀನಿ ಅಕ್ಕ, ನೀನು ಹೋಗಕ್ಕ, ನೀನು ಏನಕ್ಕ ತಲೆ ಕೆಡ್ಸ್ಕೊಂತೀಯ ಅಂದ್ಬಿಟ್ಟು ಹೇಳ್ತಾಯಿದ್ರು. ನನಗೆ ಯಾರೂ ಪೇಪರೆಲ್ಲ ಎಲ್ಲರ ಕೈಯಲ್ಲಿ ಕೊಡ್ತಾಯಿದ್ದೆ, ಎಲ್ಲರ ಹತ್ರ ಸೈನ್ ಮಾಡೋದು ಕೊಡೋದು. ನನಗೆ ಗೊತ್ತಿಲ್ಲ ಹೆಂಗೆ ಓಡಾಡೋದು ಅಂದ್ಬಿಟ್ಟು. ಇವಾಗ 1 ವರ್ಷದಿಂದ ಎಲ್ಲ ಕಡೆ ಇಲ್ಲ, ಡೈಲಿ ಹೋಗಲೇಬೇಕು ಅಂದ್ಬಿಟ್ಟು ಊಟ ಇಲ್ಲ, ತಿಂಡಿ ಇಲ್ದಿರ, ಏನು ಇಲ್ದಿರ ಹೋಗಿ ಕಾಯ್ಕೊಂಡಿರ್ತು. ಎಲ್ಲರ ಹತ್ರನೂ ಕೇಳ್ತಾ ಇರೋ ಟೈಮಲ್ಲಿ ಆಯಿತು ಏನೋ ಒಂದು ಮಾಡೋಣ ಅಂತ ಯಾರೂ ಬಂದಿಲ್ಲ. ತುಂಬ ಎಷ್ಟು ಕೇಳ್ಕೊತಾ ಇದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ. ಇವಾಗ ಈ ಥರ ಯಾರೋ ಒಬ್ರ ಹತ್ರ ಕೇಳಿ ಒಂದು ಇದು ಮಾಡಿದ್ದಕ್ಕೆ ಒಂದು ಪುಣ್ಯದ ಕೆಲಸ ನಮ್ಗೆ ದಾರಿ ಸಿಕ್ಕೈತೆ. ಇಲ್ಲದ್ರೆ ದಾರಿ ಸಿಗ್ತಾ ಇದ್ದಿಲ್ಲ ನನಗೆ. ಎಲ್ಲರಿಗೂ ಪ್ರತಿಯೊಬ್ಬರು ಸಹಕರಿಸಿದ್ದಕ್ಕೆ ನಂಗೆ ತುಂಬ ಧನ್ಯವಾದಗಳು. ನನ್ನ ಹೆಸರು ನವರತ್ನ. ನನ್ನ ಹೆಸರು ಪುಷ್ಪ. ಇಗ್ಲೂರು ಗ್ರಾಮ ಪುರಸಭೆಯಲ್ಲಿ ಸೇರಿರೋ ವಾರ್ಡ್ ನಂಬರ್ 23ನೇ ವಾರ್ಡಲ್ಲಿ ಇದ್ದೀರಿ. ನಮಗೆ 21ರಿಂದ ನಾವು ಓಡಾಡ್ತಾಯಿದ್ರಿ ರೋಡ್ಗೆ. ಆದರೆ ಇವಾಗ 26 ವರ್ಷ ಆಯಿತು ರೋಡ್ ಸಿಕ್ಕಿಲ್ಲ. ಇವಾಗ ಒಬ್ಬರು ಯಾರೋ ಮುಖಾಂತರ ಹೋಗಿ, ನಮ್ಮ ಅಣ್ಣನೇ ಅವ್ರ ಮುಖಾಂತರ ಹೋಗಿ ಎಲ್ಲ ಕಡೆ ನೋಡಿ ಉಪ ತಹಸೀಲ್ದಾರ್ ಅವರು ಬಂದು ನವೀನ್ ಕುಮಾರ್ ಅನ್ನೋರು ಇವಾಗ ರೋಡ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ದೊಡ್ಡ ಧನ್ಯವಾದಗಳು. ನಮಗೆ ಎಲ್ಲರೂ ಸಹಕರಿಸಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು. ನಮಗೆ ತುಂಬ ಎಲ್ಲರಿಗೂ ಇಲ್ಲಿ ಲೇಔಟ್ ಎಲ್ಲ ಅವ್ರಿಗೂ ತುಂಬ ಥ್ಯಾಂಕ್ಸ್ ನಮಗೆ ಸಹಕರಿಸಿದ್ದಕ್ಕೆ. ಇಟ್ಕೊತಿದ್ದೀರಿ ಪುರಸಭೆ ಅವರಿಗೆ ಆ ಕಾರ್ಯ ನಮಗೆ ಒಂದು ರಸ್ತೆ ಮಾಡಿಕೊಟ್ಬಿಡ್ರಿ, ನಿರ್ಮಾಣ ಮಾಡಿಕೊಟ್ಬಿಡ್ರಿ, ದಯವಿಟ್ಟು ನಿಮಗೆ ಅದೊಂದು ಕೋರ್ಕೊತಾ ಇದ್ದೀರಿ, ಮಾಡಿಕೊಟ್ಬಿಡ್ರಿ ಸರ್ ಪ್ಲೀಸ್. ಅವರು ರಸ್ತೆ ಬಿಡಿಸ್ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಓಡಾಡೋಕ್ಕೆ ಒಂದು ದಾರಿ ಅಂತ ಮಾಡಿಕೊಟ್ಬಿಡ್ರಿ. ನಿಮಗಂತೂ ಇದೊಂದು ಕೋರ್ಕೊತಾ ಇದ್ದೀರಿ, ಪ್ಲೀಸ್ ಸರ್ ಮಾಡಿಕೊಟ್ಬಿಡಿ. ನಮಸ್ಕಾರ. ನನಗೆ ದಾರಿ ಇಲ್ದಿರ ತುಂಬ ಕಡೆ ಓಡಾಡ್ತಾ ಇದ್ದೆ. ತಹಸೀಲ್ದಾರ್ ಆಫೀಸ್ಕ, ಅನೇಕ ಚಂದಾಪುರ, ಪುರಸಬೇಕ, ಪ್ರತಿಯೊಂದು ಕಡೆ ನಂಬರ್ಸು ಯಾರು ಎಲೆಕ್ಷನ್ ಗೆಲ್ತಾರೋ ಅವ್ರ ಹತ್ರ ಎಲ್ಲನೂ ಕೇಳಿದ್ದೀನಿ. ಕೇಳ್ತವಾಗ ನನಗೆ ನ್ಯಾಯ ಸಿಗಲಿಲ್ಲ. ನಾನು ತುಂಬ ಕಡೆ ಎಷ್ಟೆಷ್ಟೋ ಕೇಳ್ಕೊಂಡು ಇವಾಗಂತೂ ಇದು ಅತ್ತಿಬಳ್ಳಿ ಅವ್ರ ಹೆಸರು ಉಪ ತಹಸೀಲ್ದಾರ್ ಬಂದುಬಿಟ್ಟು ನವೀನ್ ಕುಮಾರ್ ಸಾರ್ ಬಂದುಬಿಟ್ಟು ನನಗೆ ದಾರಿ ಅಂದ್ಬಿಟ್ಟು ಒಂದು ತುಂಬ ಚೆನ್ನಾಗಿ ಒಳ್ಳೆ ದಾರಿ ಅಂದ್ಬಿಟ್ಟು ಬಂದು ನಿಂತ್ಕೊಂಡು ದಾರಿ ಮಾಡಿಕೊಟ್ಟಿದ್ದಾರೆ. ಅದರಿಂದ ತುಂಬ ಅವ್ರಿಗೆ ಕೋಟಿ ಪುಣ್ಯ ಅವ್ರಿಗೆ. ನಾನು ಸುಮಾರು 21 ಒಂದು 5-6 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಆದರೆ ಯಾರೂ ಏನೂ ಗೊತ್ತಿಲ್ಲ ನನಗೆ. ಇವಾಗ ಅದು ಕೊಟ್ಟು ಬರ್ತಾ ಇದೆ. ಬಂದು ಅಧಿಕಾರಿಗೆ ಎಲೆಕ್ಷನ್ ಗೆದ್ದವರೆಲ್ಲ ನಾನು ಮಾಡ್ಕೊಡ್ತೀನಿ ಅಕ್ಕ, ನೀನು ಹೋಗಕ್ಕ, ನೀನು ಏನಕ್ಕ ತಲೆ ಕೆಡ್ಸ್ಕೊಂತೀಯ ಅಂದ್ಬಿಟ್ಟು ಹೇಳ್ತಾಯಿದ್ರು. ನನಗೆ ಯಾರೂ ಪೇಪರೆಲ್ಲ ಎಲ್ಲರ ಕೈಯಲ್ಲಿ ಕೊಡ್ತಾಯಿದ್ದೆ, ಎಲ್ಲರ ಹತ್ರ ಸೈನ್ ಮಾಡೋದು ಕೊಡೋದು. ನನಗೆ ಗೊತ್ತಿಲ್ಲ ಹೆಂಗೆ ಓಡಾಡೋದು ಅಂದ್ಬಿಟ್ಟು. ಇವಾಗ 1 ವರ್ಷದಿಂದ ಎಲ್ಲ ಕಡೆ ಇಲ್ಲ, ಡೈಲಿ ಹೋಗಲೇಬೇಕು ಅಂದ್ಬಿಟ್ಟು ಊಟ ಇಲ್ಲ, ತಿಂಡಿ ಇಲ್ದಿರ, ಏನು ಇಲ್ದಿರ ಹೋಗಿ ಕಾಯ್ಕೊಂಡಿರ್ತು. ಎಲ್ಲರ ಹತ್ರನೂ ಕೇಳ್ತಾ ಇರೋ ಟೈಮಲ್ಲಿ ಆಯಿತು ಏನೋ ಒಂದು ಮಾಡೋಣ ಅಂತ ಯಾರೂ ಬಂದಿಲ್ಲ. ತುಂಬ ಎಷ್ಟು ಕೇಳ್ಕೊತಾ ಇದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ. ಇವಾಗ ಈ ಥರ ಯಾರೋ ಒಬ್ರ ಹತ್ರ ಕೇಳಿ ಒಂದು ಇದು ಮಾಡಿದ್ದಕ್ಕೆ ಒಂದು ಪುಣ್ಯದ ಕೆಲಸ ನಮ್ಗೆ ದಾರಿ ಸಿಕ್ಕೈತೆ. ಇಲ್ಲದ್ರೆ ದಾರಿ ಸಿಗ್ತಾ ಇದ್ದಿಲ್ಲ ನನಗೆ. ಎಲ್ಲರಿಗೂ ಪ್ರತಿಯೊಬ್ಬರು ಸಹಕರಿಸಿದ್ದಕ್ಕೆ ನಂಗೆ ತುಂಬ ಧನ್ಯವಾದಗಳು. ನನ್ನ ಹೆಸರು ನವರತ್ನ. ನನ್ನ ಹೆಸರು ಪುಷ್ಪ. ಇಗ್ಲೂರು ಗ್ರಾಮ ಪುರಸಭೆಯಲ್ಲಿ ಸೇರಿರೋ ವಾರ್ಡ್ ನಂಬರ್ 23ನೇ ವಾರ್ಡಲ್ಲಿ ಇದ್ದೀರಿ. ನಮಗೆ 21ರಿಂದ ನಾವು ಓಡಾಡ್ತಾಯಿದ್ರಿ ರೋಡ್ಗೆ. ಆದರೆ ಇವಾಗ 26 ವರ್ಷ ಆಯಿತು ರೋಡ್ ಸಿಕ್ಕಿಲ್ಲ. ಇವಾಗ ಒಬ್ಬರು ಯಾರೋ ಮುಖಾಂತರ ಹೋಗಿ, ನಮ್ಮ ಅಣ್ಣನೇ ಅವ್ರ ಮುಖಾಂತರ ಹೋಗಿ ಎಲ್ಲ ಕಡೆ ನೋಡಿ ಉಪ ತಹಸೀಲ್ದಾರ್ ಅವರು ಬಂದು ನವೀನ್ ಕುಮಾರ್ ಅನ್ನೋರು ಇವಾಗ ರೋಡ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ದೊಡ್ಡ ಧನ್ಯವಾದಗಳು. ನಮಗೆ ಎಲ್ಲರೂ ಸಹಕರಿಸಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು. ನಮಗೆ ತುಂಬ ಎಲ್ಲರಿಗೂ ಇಲ್ಲಿ ಲೇಔಟ್ ಎಲ್ಲ ಅವ್ರಿಗೂ ತುಂಬ ಥ್ಯಾಂಕ್ಸ್ ನಮಗೆ ಸಹಕರಿಸಿದ್ದಕ್ಕೆ. ಇಟ್ಕೊತಿದ್ದೀರಿ ಪುರಸಭೆ ಅವರಿಗೆ ಆ ಕಾರ್ಯ ನಮಗೆ ಒಂದು ರಸ್ತೆ ಮಾಡಿಕೊಟ್ಬಿಡ್ರಿ, ನಿರ್ಮಾಣ ಮಾಡಿಕೊಟ್ಬಿಡ್ರಿ, ದಯವಿಟ್ಟು ನಿಮಗೆ ಅದೊಂದು ಕೋರ್ಕೊತಾ ಇದ್ದೀರಿ, ಮಾಡಿಕೊಟ್ಬಿಡ್ರಿ ಸರ್ ಪ್ಲೀಸ್.
ತಹಶೀಲ್ದಾರ್ ಅವರು ರಸ್ತೆ ಬಿಡಿಸ್ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಓಡಾಡೋಕ್ಕೆ ಒಂದು ದಾರಿ ಅಂತ ಮಾಡಿಕೊಟ್ಬಿಡ್ರಿ. ನಿಮಗಂತೂ ಇದೊಂದು ಕೋರ್ಕೊತಾ ಇದ್ದೀರಿ, ಪ್ಲೀಸ್ ಸರ್ ಮಾಡಿಕೊಟ್ಬಿಡಿ.